ಅಧಿಕ ಮಾಸ ಶುರುವಾಗಿದೆ. ಕೋಟಿ ಕೊಟ್ಟರೂ ಈ ಕೆಲಸ ಮಾಡಬೇಡಿ. ಅಧಿಕ ಮಾಸವು ಮನುಷ್ಯನು ತನ್ನ ಆಸೆ ಆಕಾಂಕ್ಷೆಗಳನ್ನು ಕೊಂಚ ಬದಿಗಿಟ್ಟು ದೇವರ ಧ್ಯಾನದಲ್ಲಿ ಹಾಗೂ ಪುಣ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಕೃತಿ ಕಲ್ಪಿಸಿದ ಒಂದು ಪವಿತ್ರ ಅವಕಾಶವಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಅಧಿಕ ಮಾಸಕ್ಕೆ ಅತ್ಯಂತ ವಿಶೇಷ ಸ್ಥಾನವಿದೆ. ಈ ಮಾಸವನ್ನು ಪುರುಷೋತ್ತಮ ಮಾಸ ಅಥವಾ ಮಲಮಾಸ ಎಂದು ಕೂಡ ಕರೆಯಲಾಗುತ್ತದೆ. ಸೌರಮಾನ ಮತ್ತು ಚಾಂದ್ರಮಾನ ಕ್ಯಾಲೆಂಡರ್ಗಳ ನಡುವಿನ ದಿನಗಳ ಅಂತರವನ್ನು ಸರಿದೂಗಿಸಲು ಪ್ರತಿ 3 ವರ್ಷಗಳಿಗೊಮ್ಮೆ ಈ ಅಧಿಕ ಮಾಸ ಬರುತ್ತದೆ. ಸೌರಮಾನ ವರ್ಷದಲ್ಲಿ 365 ದಿನಗಳಿದ್ದರೆ ಚಾಂದ್ರಮಾನ ವರ್ಷದಲ್ಲಿ 354 ದಿನಗಳಿರುತ್ತವೆ. ಈ 11 ದಿನಗಳ ವ್ಯತ್ಯಾಸವನ್ನು ಒಗ್ಗೂಡಿಸಿ ಕ್ಯಾಲೆಂಡರನ್ನು ಸರಿದೂಗಿಸಲು ಬರುವ ಹೆಚ್ಚುವರಿ ತಿಂಗಳೇ ಈ ಅಧಿಕ ಮಾಸ. ಈ ತಿಂಗಳು ಯಾವುದೇ ಶುಭ ಕಾರ್ಯಗಳಿಗಿಂತ ಆಧ್ಯಾತ್ಮಿಕ ಸಾಧನೆಗೆ, ಜಪ ತಪಗಳಿಗೆ ಹೆಚ್ಚು ಪ್ರಶಸ್ತವಾಗಿದೆ. ಯಾವಾಗ ಆರಂಭ, ಯಾವಾಗ ಅಂತ್ಯ? ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವುದನ್ನು ಸಂಕ್ರಮಣ ಎನ್ನುತ್ತೇವೆ. ಆದರೆ ಯಾವ ಚಾಂದ್ರಮಾನ ತಿಂಗಳಲ್ಲಿ ಸೂರ್ಯನ ಸಂಕ್ರಮಣ ಇರುವುದಿಲ್ಲವೋ ಆ ತಿಂಗಳನ್ನು ಪಂಚಾಂಗದಲ್ಲಿ ಅಧಿಕ ಮಾಸ ಎಂದು ಪರಿಗಣಿಸಲಾಗುತ್ತದೆ. ಈ ಮಾಸವು ಆರಂಭವಾಗುವ ಮತ್ತು ಅಂತ್ಯವಾಗುವ ನಿಖರ ದಿನಾಂಕಗಳು ಪ್ರತಿ ಬಾರಿಯೂ ಗ್ರಹಗತಿಗಳ ಹಾಗೂ ತಿಥಿಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ಈ ವರ್ಷ ಮೇ 17ರಿಂದ ಅಧಿಕ ಮಾಸ ಆರಂಭವಾಗಿದ್ದು ಜೂನ್ 15ರವರೆಗೆ ಇರಲಿದೆ. ಈ ಮಾಸದಲ್ಲಿ ಯಾವ ಪೂಜೆಗಳನ್ನು ಮಾಡಬೇಕು? ಅಧಿಕ ಮಾಸದ ಅಧಿಪತಿ ಸಾಕ್ಷಾತ್ ಶ್ರೀಹರಿ ವಿಷ್ಣು. ಹೀಗಾಗಿಯೇ ಇದನ್ನು ಪುರುಷೋತ್ತಮ ಮಾಸ ಎನ್ನುತ್ತಾರೆ. ಈ ತಿಂಗಳಲ್ಲಿ ಪ್ರತಿದಿನ ಮುಂಜಾನೆ ವಿಷ್ಣು ಸಹಸ್ರನಾಮ, ನಾರಾಯಣ ಕವಚ ಅಥವಾ ಭಗವದ್ಗೀತೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಪಠಿಸುವುದು ಅತ್ಯಂತ ಶ್ರೇಷ್ಠ. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದರಿಂದ ದಾರಿದ್ರ್ಯ ದೂರವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ದಾನ ಧರ್ಮ ಮಾಡಿ. ಈ ಮಾಸದಲ್ಲಿ ದಾನ ಧರ್ಮಗಳಿಗೆ ಎಲ್ಲಿಲ್ಲದ ಮಹತ್ವವಿದೆ. ಬಡವರಿಗೆ ಅನ್ನದಾನ, ವಸ್ತ್ರದಾನ, ದೀಪದಾನ ಹಾಗೂ ಗೋದಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ನಾಶವಾಗುತ್ತವೆ. ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ನೀರು ಮತ್ತು ಹಸುವಿನ ತುಪ್ಪದ ದೀಪವನ್ನು ಅರ್ಪಿಸುವುದರಿಂದ ಲಕ್ಷ್ಮೀದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ. ಯಾವ ಕೆಲಸಗಳನ್ನು ಮಾಡಬಾರದು? ಅಧಿಕ ಮಾಸವನ್ನು ಕೇವಲ ದೇವರ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಮೀಸಲಾಗಿರುವುದರಿಂದ ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಮದುವೆ, ನಿಶ್ಚಿತಾರ್ಥ, ಗೃಹ ಪ್ರವೇಶ, ಮುಂಜಿ, ನಾಮಕರಣದಂತಹ ಪ್ರಮುಖ ಶುಭ ಸಮಾರಂಭಗಳನ್ನು ಈ ಮಾಸದಲ್ಲಿ ಮಾಡುವುದು ನಿಷಿದ್ಧ. ಹೊಸ ವಾಹನ, ಭೂಮಿ, ಸೈಟ್ ಅಥವಾ ಚಿನ್ನಾಭರಣಗಳನ್ನು ಖರೀದಿಸುವುದು ಹಾಗೂ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವುದನ್ನು ಈ ತಿಂಗಳಲ್ಲಿ ಆದಷ್ಟು ತಡೆಯಬೇಕು. ಮಾಂಸ ಆಹಾರ, ಮದ್ಯಪಾನ ಹಾಗೂ ತಾಮಸಿಕ ಆಹಾರಗಳಾದ ಬೆಳ್ಳುಳ್ಳಿ, ಈರುಳ್ಳಿ ಸೇವನೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ಸಾತ್ವಿಕ ಆಹಾರವನ್ನು ಸೇವಿಸುವುದು ಆರೋಗ್ಯ ಹಾಗೂ ಮನಸ್ಸಿಗೆ ಉತ್ತಮ. ಅಧಿಕ ಮಾಸವು ಮನುಷ್ಯನು ತನ್ನ ಆಸೆ ಆಕಾಂಕ್ಷೆಗಳನ್ನು ಕೊಂಚ ಬದಿಗಿಟ್ಟು ದೇವರ ಧ್ಯಾನದಲ್ಲಿ ಹಾಗೂ ಪುಣ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಕೃತಿ ಕಲ್ಪಿಸಿದ ಒಂದು ಪವಿತ್ರ ಅವಕಾಶವಾಗಿದೆ.